ಸರ್ ನಿಮ್ಮ ಸಿನಿಮಾಕ್ಕೆ ಒಂದು ಅವಾರ್ಡ್ ಬಂದಿದೆ, ಎಷ್ಟು ಖುಷಿ ಇದೆ ಸರ್? ಸರ್ ತುಂಬಾ ಖುಷಿ ಇದೆ, ಏನಕ್ಕಂದ್ರೆ ಸಿಂಹದ ಹಾದಿ ಅಂತ ನಮ್ಮ ಟೆಲಿಫಿಲಂ ಹೆಸರು. ಆಲ್ಮೋಸ್ಟ್ ನಮಗೆ 70+ ಅವಾರ್ಡ್ಸ್ ಬಂದಿದೆ. ಇದು ಕೂಡ ಒಂದು ಪೆನೋರಮಾ ಫಿಲ್ಮ್ ಫೆಸ್ಟಿವಲ್ ಗೆದ್ದಿದ್ದೀವಿ, ಸೊ ಅದೊಂದು ಖುಷಿ ಆಗ್ತದೆ. ಇನ್ನೊಂದೇನಂದ್ರೆ ಈ ತರ ಕನ್ನಡ ಟೆಲಿಫಿಲಂಗೆ ಮತ್ತೆ ವಿಷ್ಣು ಸರ್ಗೆ ಟ್ರಿಬ್ಯೂಟ್ ಮಾಡಿರೋ ಒಂದು ಟೆಲಿಫಿಲಂಗೆ ಇಷ್ಟೊಂದು ಅವಾರ್ಡ್ಸ್ ಬಂದಿರೋದು, ಹೆಣ್ಮಕ್ಳ ಬಗ್ಗೆ ಮಾಡಿರೋ ಒಂದು ಸಿನಿಮಾಗೆ ಇಷ್ಟೊಂದು ರೆಕಗ್ನೇಷನ್ ಸಿಗ್ತಾ ಇರೋದು ಆಲ್ ಓವರ್ ದ ವರ್ಲ್ಡ್ ವೈಡ್. ನಿಮ್ಗೆ ಆಲ್ರೆಡಿ ತುಂಬಾ ಜನ ಗೊತ್ತಿದೆ, ಬೇರೆ ಬೇರೆ ಕಂಟ್ರಿಯಿಂದ ನಮ್ಗೆಲ್ಲ ಅವಾರ್ಡ್ ಸಿಕ್ಕಿದೆ. ಸೊ ಬೆಂಗಳೂರಲ್ಲಿ ಇದು ಒಂದು ನನಗೆ ಫಸ್ಟ್ ಅವಾರ್ಡ್ ತರ ಒಂಥರ ಖುಷಿ. ಅದು ರೆಕಗ್ನೈಸ್ ಮಾಡಿ ನಮ್ಮ ವರ್ಕ್ ನ ಒಂದು ಕರೆದು ಈ ತರ ಬೆಂಗಳೂರು ಪೆನೋರಮಾ ಫಿಲ್ಮ್ ಫೆಸ್ಟಿವಲ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ದ ಫಿಲ್ಮ್ ಫೆಸ್ಟಿವಲ್ ಅಂಡ್ ನನ್ನ ಟೀಮ್ ಮೇಟ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಯ್ತು ಸರ್ ಅಂತ ಬಂದಾಗ? ಸರಿ, ಅಂದ್ರೆ ಈಗ ನಾವು ಮೊನ್ನೆ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಸೊ ಅಲ್ಲೂ ಒಂದು ಗಣ್ಯಾತಿ ಗಣ್ಯರೆಲ್ಲ ಬಂದಿದ್ರು, ಅವ್ರು ನಮ್ಗೆ ವಿಶ್ ಮಾಡಿದ್ರು. ಅದೊಂಥರ ಒಂದು ಪ್ರೌಡಿ ಹೆಮ್ಮೆ. ಆದ್ರೆ ಜೊತೆಗೆ ಎಲ್ಲಾರ್ಗು ನಮ್ಮ ಟೀಮ್ ಅವ್ರಿಗೆಲ್ಲ ಒಂದು ಅವಾರ್ಡ್ ಸಿಕ್ಕಿದೆ ಎಲ್ಲಾ ಫಿಲ್ಮ್ ಫೆಸ್ಟಿವಲ್ಗಳಿಂದ, ಅದೊಂದು ಖುಷಿ. ಸೊ ಇವತ್ತು ನನಗೆ ಈ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇದೆಯಲ್ಲ, ಇದು ಪೆನೋರಮಾ ಫಿಲ್ಮ್ ಫೆಸ್ಟಿವಲ್, ಇದರಿಂದ ಅವಾರ್ಡ್ ಸಿಕ್ಕಿದೆ ಸರ್. ನನಗಿನ್ನ ಖುಷಿ ನಮ್ಮ ಟೀಮ್ಗೆ ಮತ್ತೆ ಹಿರಿಮೆ. ಸೊ ನಮ್ಮ ವರ್ಕ್ನ ರೆಕಗ್ನೈಸ್ ಮಾಡ್ತಾ ಇದಾರಂತ. ಸೊ ಇದಕ್ಕೆ ಯಾರೇ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಡೇಸ್ ಇಂದ ಇಲ್ಲಿವರೆಗೂ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಸೊ ನಿಮ್ಮ ದೊರೆನ ಮರಿಬೇಡಿ. ಸೊ ನಿಮ್ಮ ಹುಡುಗ, ಥ್ಯಾಂಕ್ ಯು ಸೋ ಮಚ್ ಯಾವ ರೀತಿ ಏನು ಪ್ರಾಜೆಕ್ಟ್? ಸರ್, ಈಗ ಟೆಲಿಫಿಲಂ ಮುಗಿಸಿದ್ರೆ ಎಷ್ಟು ದೊಡ್ಡ ಫಿಲಂ ಮಾಡೋ ಅವಶ್ಯಕತೆ ಇದೆ, ಅಂದ್ರೆ ಅವಶ್ಯಕತೆ ಅನ್ನೋದಕ್ಕಿಂತ ಅನಿವಾರ್ಯತೆ ಇದೆ. ಅದನ್ನ ಕತೆ ಪ್ರೊಸೆಸ್ ಮಾಡ್ತಾ ಇದೀವಿ. ಸೊ ನನ್ನ ಮುಂದಿನ ಗುರಿ, ಭವಿಷ್ಯ, ಪಯಣ, ಸೊ ಎಲ್ಲ ದೊಡ್ಡದಾಗಿ ಇದೊಂದು ಮಾಡ್ಬೇಕಂತ ಇದಕ್ಕೊಂದು ಮುನ್ನುಡಿ ಬರ್ದಿದೆ ಈ ಹೆಜ್ಜೆ. ಸೊ 500 ಜನ ಬಂದು ಮೊನ್ನೆ ವಿಶ್ ಮಾಡಿದ್ರು, ದೊಡ್ಡ ಇವೆಂಟ್ ಮಾಡಿದ್ವಿ. ಸೊ ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ, ಖಂಡಿತ ಬೇಗ ಅನೌನ್ಸ್ ಮಾಡ್ತೀನಿ. ಮತ್ತೆ ಅದೇ ತರ ಜವಾಬ್ದಾರಿ ಇರೋದಕ್ಕೆ ಶ್ರದ್ಧೆಯಾಗಿ ಇನ್ನ ವರ್ಕ್ ಮಾಡ್ತೀನಿ. ಅಂಡ್ SST ವರ್ಕ್ ತುಂಬಾ ಥ್ಯಾಂಕ್ ಯು ಸೊ ಮಚ್ ಅಂತ ಒಬ್ಬ ಪುಟ್ಟ ಕಲಾವಿದನ್ನ ನೆನ್ಸ್ಕೊಂಡು ಈ ಕಡೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.